ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ನಡೀತಾ ಬ್ರಹ್ಮಾಂಡ ಭ್ರಷ್ಟಾಚಾರ. ಗೆಡ್ಜೆಟ್ ಪ್ರೊಬೇಷನರ್ ಹುದ್ದೆಯಲ್ಲಿ ಗೋಲ್ಮಾಲ್. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ನಡೀತಾ ಹಾಗಾದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಗೆಡ್ಜೆಟ್ ಪ್ರೊಬೇಷನರ್ ಹುದ್ದೆಯಲ್ಲಿ ಗೋಲ್ಮಾಲ್. ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ಸ್ ಬರೆದ 15 ಮಂದಿ ಆಯ್ಕೆಯಾಗಿದೆ. ಒಂದೇ ಕುಟುಂಬದ ಹಲವರು ಆಯ್ಕೆಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಿದೆ. ಕೆಪಿಎಸ್ಸಿ ವಿರುದ್ಧ ಉದ್ಯೋಗಾಕಾಂಕ್ಷಿಗಳ ಗಂಭೀರ ಆರೋಪ ಇದು. ಸೀರಿಯಲ್ ನಂಬರ್ನಲ್ಲಿ ಹಲವರು ಆಯ್ಕೆಯಾಗಿದ್ದು ಹೇಗೆ? ಚರ್ಚೆಗೆ ಗ್ರಾಸವಾದ ಕೆಪಿಎಸ್ಸಿ ಫಲಿತಾಂಶ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ಒತ್ತಾಯ ಕೇಳಿ ಬರ್ತಿದೆ. ಪ್ರಾಮಾಣಿಕವಾಗಿ ಓದಿದಂಥವರಿಗೆ ಕೆಲಸ ಸಿಗಬೇಕು. ಕಮಿಟಿ ಮಾಡಿ ತನಿಖೆಗೆ ಅಭ್ಯರ್ಥಿಗಳ ಆಗ್ರಹ ನಡೆದಿದೆ. ಮುಂಬರುವಂತಹ ಯಾವುದೇ ನೇಮಕಾತಿ ಕೆಪಿಎಸ್ಸಿಗೆ ನೀಡಬಾರದು. ಒಂದು ವೇಳೆ ಅವರೆಲ್ಲರೂ ನೈಜ ಅಭ್ಯರ್ಥಿಗಳೇ ಆಗಿದ್ದರೆ ಅವರೆಲ್ಲರ ಉತ್ತರ ಪತ್ರಿಕೆ ಎಲ್ಲರಿಗೂ ಸಿಗುವಂತೆ ಮಾಡಿ. ಕೆಪಿಎಸ್ಸಿ ಹಿಂದೆ ನಡೆಸಿದಂತಹ ಪಿಡಿಒ ಪರೀಕ್ಷೆಯೂ ಅಕ್ರಮ. ಈ ಹಿಂದೆಯೂ ಒಂದೇ ಊರಿನ 5 ಮಂದಿ ಆಯ್ಕೆಯಾಗಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. ಗೆಡ್ಜೆಟ್ ಪ್ರೊಬೇಷನರ್ ಹುದ್ದೆಗೆ ಗೋಲ್ಮಾಲ್ ಆಗಿದೆಯಂತೆ. ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಂತಹ 15 ಮಂದಿ ಆಯ್ಕೆಯಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮೂಡ್ತಿದೆ. ಅದರಲ್ಲೂ ಒಂದೇ ಕುಟುಂಬದ ಹಲವರು ಕೂಡ ಆಯ್ಕೆಯಾಗಿರುವಂತಹ ಆರೋಪ ಕೇಳಿ ಬರ್ತಿರುವಂತದ್ದು. ಕೆಪಿಎಸ್ಸಿ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಸೀರಿಯಲ್ ನಂಬರ್ನಲ್ಲಿ ಹಲವರು ಆಯ್ಕೆಯಾಗಿದ್ದು ಹೇಗೆ? ಒಂದು ಸೀರಿಯಲ್ ನಂಬರ್ ಎಲ್ಲ ಆಯ್ಕೆ ಹೆಂಗಾಗಕ್ಕೆ ಸಾಧ್ಯ? ಚರ್ಚೆಗೆ ಗ್ರಾಸವಾಗಿದೆ ಈಗ ಕೆಪಿಎಸ್ಸಿ ಫಲಿತಾಂಶ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಪ್ರಾಮಾಣಿಕವಾಗಿ ಓದ್ದವರಿಗೆ ಸರ್ಕಾರಿ ಕೆಲಸ ಸಿಗಬೇಕು. ಮುಂಬರುವಂತಹ ಯಾವುದೇ ನೇಮಕಾತಿ ಕೆಪಿಎಸ್ಸಿಗೆ ನೀಡಬಾರದು. ಒಂದು ವೇಳೆ ಅವರೆಲ್ಲರಿಗೂ ನೈಜ ಅಭ್ಯರ್ಥಿಗಳೇ ಆಗಿದ್ರೆ ಅವರು ಬರೆದಂತಹ ಉತ್ತರ ಪತ್ರಿಕೆ ಎಲ್ಲರಿಗೂ ಸಿಗುವಂತೆ ಮಾಡಿ ಅಂತ ಒತ್ತಾಯ ಕೇಳಿ ಬರ್ತಿದೆ. ಕೆಪಿಎಸ್ಸಿ ಹಿಂದೆ ನಡೆಸಿದ ಪಿಡಿಒ ಪರೀಕ್ಷೆಯು ಅಕ್ರಮ ಅನ್ನುವಂಥದ್ದು. ಈ ಹಿಂದೆಯೂ ಒಂದೇ ಊರಿನ 5 ಮಂದಿ ಆಯ್ಕೆಯಾಗಿದ್ದಾರೆ. ಅದು ಹೆಂಗೆ ಸಾಧ್ಯ? ಅಂದರೆ ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಿದೆ. ಗೆಡ್ಜೆಟ್ ಪ್ರೊಬೇಷನರಿ ಹುದ್ದೆಯಲ್ಲಿ ಗೋಲ್ಮಾಲ್ ಆಗಿದೆ. ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಂತಹ 15 ಮಂದಿ ಸೆಲೆಕ್ಟ್ ಆಗಿರುವಂಥದ್ದು. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಗೆಡ್ಜೆಟ್ ಪ್ರೊಬೇಷನರ್ ಹುದ್ದೆಯಲ್ಲಿ ಗೋಲ್ಮಾಲ್ ಆಗಿರುವಂಥದ್ದು. ಈಗ ನಿಜವಾಗ್ಲೂ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಂಥವರು ಪ್ರಶ್ನೆ ಮಾಡ್ತಿದ್ದಾರೆ, ಒಂದೇ ಕೊಠಡಿಯಲ್ಲಿ ಹೆಂಗೆ ಆಯ್ಕೆ ಆಗೋಕೆ ಸಾಧ್ಯ ಅಂತ. ನೋಡಿ, ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೆದಂತಹ 15 ಮಂದಿ ಹೆಂಗಾಗಕ್ಕೆ ಸಾಧ್ಯ? ಮತ್ತದ್ರಲ್ಲೂ ಒಂದೇ ಕುಟುಂಬದಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಆರೋಪ. ಈಗ ಉದ್ಯೋಗಾಕಾಂಕ್ಷಿಗಳೇ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಸೀರಿಯಲ್ ನಂಬರ್ ಅಲ್ಲಿ ಹೆಂಗ ಆಯ್ಕೆ ಆಗ್ತಾರೆ? ಚರ್ಚೆಗೆ ಗ್ರಾಸವಾಗಿದೆ ಈಗ ಕೆಪಿಎಸ್ಸಿ ಫಲಿತಾಂಶ. ಪ್ರಾಮಾಣಿಕವಾಗಿ ಓದಂಥವ್ರಿಗೆ ಕೆಲಸ ಸಿಗಬೇಕು. ಮುಂಬರುವಂತಹ ಯಾವುದೇ ನೇಮಕಾತಿ ಕೆಪಿಎಸ್ಸಿಯಿಂದ ಆಗಬಾರದು. ಒಂದು ವೇಳೆ ಅವರು ನಿಜವಾಗ್ಲೂ ನೈಜ ಅಭ್ಯರ್ಥಿಗಳೇ ಆಗಿದ್ರೆ ಅವರ ಉತ್ತರ ಪತ್ರಿಕೆ ಎಲ್ಲರಿಗೂ ಸಿಗುವಂತೆ ಮಾಡಿ. ಈ ಹಿಂದೆ ನಡೆಸಿದ ಪಿಡಿಒ ಪರೀಕ್ಷೆಯೂ ಕೂಡ ಅಕ್ರಮ. ಒಂದೇ ಊರಿನ 5 ಜನ ಸೆಲೆಕ್ಟ್ ಆಗಿದ್ರು. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದೆ ಅನ್ನೋದನ್ನ ಈಗ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ನೋಡಿ, ಒಂದೇ ಕೊಠಡಿಯಲ್ಲಿ ಎಕ್ಸಾಮ್ ಬರೀತಾರೆ 15 ಮಂದಿ. ಅಂಥ 15 ಮಂದಿ ಒಟ್ಟಿಗೆ ಆಯ್ಕೆ ಆಗೋದಕ್ಕೆ ಹೆಂಗೆ ಸಾಧ್ಯ? ಅದರಲ್ಲೂ ಒಂದೇ ಕುಟುಂಬದ ಹಲವರು ಆಯ್ಕೆ ಆಗೋದಕ್ಕೆ ಹೆಂಗೆ ಸಾಧ್ಯ? ಪ್ರಾಮಾಣಿಕವಾಗಿ ಓದಿ ಸರ್ಕಾರಿ ಕೆಲಸ ಸಿಗಬೇಕು ಅಂತ ಎಕ್ಸಾಮ್ ಬರೆದವ್ರಿಗೆ ಇದು ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ನೈಜವಾದ ಅಭ್ಯರ್ಥಿಗಳವ್ರು ಹಾಕಿದ್ರೆ, ನಿಜವಾಗ್ಲೂ ಕಷ್ಟಪಟ್ಟು ಓದಿ ಎಕ್ಸಾಮ್ನ ಬರೆದಿದ್ರೆ ಅವರ ಉತ್ತರ ಪತ್ರಿಕೆ ಎಲ್ಲರಿಗೂ ಸಿಗುವಂತೆ ಮಾಡಿ ಅಂತ ಕೇಳ್ತಿದ್ದಾರೆ. ಈಗ ಚರ್ಚೆಗೆ ಗ್ರಾಸವಾಗಿದೆ ಕೆಪಿಎಸ್ಸಿ ಫಲಿತಾಂಶ.